ಎಸ್ ಕರ್ನಾಟಕದ ಸಮಸ್ತ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರಗಳು. ನಾನು ಇಮಾಂಸ ಮುಲ್ತಾನಿ. ಈ ಒಂದು ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂಥದ್ದು. ಮೊದಲನೇದು ಟಿ.ಇ.ಟಿಯ ಕುರಿತು ಕೊನೆಯದಾಗಿ ನಮ್ಮ ತಯಾರಿಯಲ್ಲಿ ಇರಬೇಕಾಗಿರತಕ್ಕಂಥ ಪ್ರಮುಖ ಅಂಶಗಳು ಯಾವುದು ಅಂತಕ್ಕಂಥದ್ದನ್ನ ಒಂದು ಕ್ವಿಕ್ ಆಗಿ ನಿಮಗೆ ಹೇಳ್ಬಿಡ್ತೀನಿ. ಅದ್ರ ಜೊತೆಗೆ ಈ ಒಂದು ಹಾಲ್ ಟಿಕೆಟ್ ಬಗ್ಗೆ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ ಇಲಾಖೆಯ ಒಂದು ನೋಟಿಫಿಕೇಶನಲ್ಲಿ. ಆದರೂ ಕೂಡ ತುಂಬ ಅಭ್ಯರ್ಥಿಗಳು ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ರಿ. ಸೊ ಅದು ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕಿನವರೆಗೆ ನಿಮಗೆ ಪ್ರವೇಶ ಪತ್ರ ಏನು ಡಿಸೆಂಬರ್ 7ನೇ ತಾರೀಕು ಭಾನುವಾರ ಎಕ್ಸಾಮ್ ನಡೆಯಲಿದೆ, ಪ್ರಥಮ ಪತ್ರಿಕೆ ಮತ್ತು ದ್ವಿತೀಯ ಪತ್ರಿಕೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೇನಾಗುತ್ತೆ ಅಂದರೆ ಪ್ರವೇಶ ಪತ್ರ ಅಥವಾ ಹಾಲ್ ಟಿಕೆಟ್ ಅಂತಕ್ಕಂಥದ್ದು ಸಿಗತ್ತೆ. ಡಿಸೆಂಬರ್ 1ರಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ನೀವು ಪ್ರಿಂಟ್ ತೆಗೆದು ಇಟ್ಕೋಬಹುದು. ಸೊ ಮುಂದುವರೆದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಏನಿದೆ, ಸೊ ಇದರಲ್ಲಿ ಕೆಲವೊಂದು ಪ್ರಮುಖ ಒಂದು ಪದೇ ಪದೇ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಕೆಲವೊಂದು ಪ್ರಮುಖ ಏನದಂದ್ರೆ ಅಂಶಗಳಿದಾವೆ. ಸೊ ಅದ್ರ ಮೇಲೆ ನೀವು ನೋಡ್ಕೊಂಡ್ರೆ 100% ಏನಾಗತ್ತೆ ಅಂದ್ರೆ ನಿಮ್ಮ ಓದಿದ್ದಕ್ಕೂ ಕೂಡ ನಿಮ್ಮ ಓದಿರ್ತಕ್ಕಂಥ ರೀತಿ ಹಾಗೂ ಅಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥ ಶೈಲಿಗೆ ಮ್ಯಾಚ್ ಆಗತಕ್ಕಂಥ ಸಾಧ್ಯತೆ ಇರ್ತದೆ. ಒಂದು ಈಗಾಗಲೇ ನಿಮ್ಗೆ ಗೊತ್ತಿದೆ 2014ರಿಂದ 2025ರವರೆಗೆ ಏನು ಪ್ರಶ್ನೆ ಪತ್ರಿಕೆ ನಡೆದಿದ್ದಾವೆ, ಹೌದಾ? ಸೊ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಇದಾವೆ. ಕನ್ನಡ ಇದೆ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿರ್ತಾರೆ. ಕೆಲವರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೂಡ ತೊಗೊಂಡಿರ್ಬೋದು, ಸೆಕೆಂಡ್ ಇಂಗ್ಲೀಷ್ ಆಗಿರ್ಬೋದು. ನಂತರಲ್ಲಿ ಸೈಕಾಲಜಿ ಅಂತೂ ಕಾಮನ್ ಸಬ್ಜೆಕ್ಟ್ ಇರುತ್ತೆ. ಮುಂದುವರೆದು ನಿಮ್ಮ ಸಮಾಜ ವಿಜ್ಞಾನ ಅಥವಾ ಗಣಿತ ವಿಜ್ಞಾನ, ಈಗ ಪ್ರಥಮ ಪತ್ರಿಕೆಗೂ ಕೂಡ ಅಲ್ಲಿ ವಿಜ್ಞಾನ ವಿಷಯ ಅಂತ ಇರುತ್ತೆ. ತುಂಬಾ ಜನರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಪರಿಸರ ಅಂತ ಅಧ್ಯಯನ ಮಾಡ್ತಾ ಇದ್ದೀರಿ, ಬಟ್ ಪರಿಸರ ಅಂತ ಅಲ್ಲ ಅದು. ಅಲ್ಲಿ 6ರಿಂದ 10ನೇ ತರಗತಿವರೆಗೆ ಏನ್ ಮಾಡಿದ್ರು ಅಂದ್ರೆ ಸೈನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿರಲಿ, PSTR ಪೇಪರ್ 1 ಟಿ.ಇ.ಟಿಗೆ. ಸೊ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಡ್ರಿ. ಸೊ ಇಲ್ಲಿ ಹಾಟ್ ಟಾಪಿಕ್ಗಳು ಕೆಲವೊಂದು ಇದಾವೆ. 100% ನೀವು ಆ ಟಾಪಿಕ್ಗಳ ಮೇಲೆ ಗಮನ ಹರಿಸಲೇಬೇಕು ಅಂತಕ್ಕಂಥದ್ದು. ಸೊ ಅದ್ರ ಮೇಲೆ ಗಮನ ಹರಿಸಿದ್ರೆ ಏನಾಗುತ್ತೆ ಅಂದ್ರೆ ಕ್ವಶನ್ಸ್ ಬರುತ್ತೆ. ನೀವು 2024ರ ಒಂದು ಪೇಪರ್ನ ತೆಗೆದು ನೋಡಿದ್ರೆ ಸೊ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥ ಶೈಲಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ, ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಸಬ್ಜೆಕ್ಟ್ಗಳಿಗೂ ಅನುಕೂಲಕಾರಿ ಆಗತಕ್ಕಂಥ ವಿಷಯಗಳ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಕಂಟೆಂಟ್ ವಿಷಯದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಸಮಾಜ ವಿಜ್ಞಾನ ಇರ್ಬೋದು, ಗಣಿತ ವಿಜ್ಞಾನ ಇರ್ಬೋದು, 6ರಿಂದ 10ನೇ ತರಗತಿ ಅಥವಾ 6ರಿಂದ 12ನೇ ತರಗತಿ ಪಠ್ಯಪುಸ್ತಕಗಳ ಅಧ್ಯಯನಕ್ಕೆ ಕೊಟ್ಟಿದ್ದಾನೆ. ಇನ್ನು ಇದರಲ್ಲಿ ಕೆಲವೊಂದು ಬೋಧನಾಶಾಸ್ತ್ರ ವಿಷಯದಲ್ಲಿ ಅಥವಾ ಸೈಕಾಲಜಿಯಲ್ಲಿ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ಗಳು. ಫಸ್ಟ್ ಒಂದು ನೋಡೋದಾದ್ರೆ CC ಮೇಲೆ ಒಂದು ಕ್ವಶನ್ ಬರುತ್ತೆ, ಹೌದಾ? ಸೊ ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ಇದ್ರ ಮೇಲೆ ಸ್ವಲ್ಪ ಗಮನ ಹರಿಸ್ಕೊಡ್ರಿ. ಪಠ್ಯ ಸಹಪಠ್ಯ ಚಟುವಟಿಕೆಗಳಾಗಿರ್ಬೋದು, ನಿರಂತರ ಮತ್ತು ವ್ಯಾಪಕತೆ ಅಂದ್ರೆ ಏನು ಆಗಿರ್ಬೋದು, ಹೌದಾ? ಆಮೇಲೆ ಯಾವಾಗ ಜಾರಿ ತಂದ್ರು ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ವಯ 2009ರಲ್ಲಿ ಜಾರಿಗೆ ತಂದಿದ್ದಾಗಿರ್ಬೋದು. ಸೊ ಇದ್ರ ಮೇಲೆ ಸ್ವಲ್ಪ CC ಯಾವುದಕ್ಕೆ ಕಂಠಪಾಠಕ್ಕೆ ನಿರುತ್ತೇಜನ ನೀಡುತ್ತೆ ಅಂತಕ್ಕಂಥದ್ದಾಗಿರ್ಬೋದು, ಹೌದಾ? ಸೊ ಪಠ್ಯಕ್ರಮ ಮತ್ತು ಸಹಪಠ್ಯ ಚಟುವಟಿಕೆಗಳು ಅಥವಾ ಪಠ್ಯೇತರ ಅಂದ್ರೂ ಕೂಡ ಸಹಪಠ್ಯನ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊತೀರಿ. ಸೊ CC ಮೇಲೆ ಸ್ವಲ್ಪ ಕ್ವಶನ್ಸ್ ಅನ್ನು ನೋಡ್ಕೊಂಡು ಹೋಗಿ. ನಂತರದಲ್ಲಿ ಬರ್ತಕ್ಕಂಥದ್ದು ಯಾವ್ದಂದ್ರೆ ಅದು 5E ಅಂತಕ್ಕಂಥ ಕಾನ್ಸೆಪ್ಟ್. ಸೊ ಇದ್ರ ಮೇಲೆ ಪದೇ ಪದೇ ಕ್ವಶನ್ಸ್ಗಳು ಆಗಿದ್ದಾವೆ. ನೀವು ಲಾಸ್ಟ್ ಟೈಮ್ ಕೇಳಿಲ್ಲ, ಬಟ್ ಪೇಪರ್ 1 ಏನೋ ಸಬ್ಜೆಕ್ಟ್ಸ್ ಅಲ್ಲಿ ಕೇಳಿದಂಗಿತ್ತು. ಸೊ 5E ಮೇಲೆ ಸೊ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಸ್ವಲ್ಪ ನೀವು ಇದ್ರ ಮೇಲೆ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬ್ರೇಟ್, ಇವ್ಯಾಲ್ಯೂಯೇಷನ್ ಅಂತಕ್ಕಂಥ ಏನು 5 ಹಂತಗಳಿದಾವೆ. ಸೊ ಈ ಒಂದು 5 ಹಂತಗಳ ಮೇಲೆ ಏನ್ ಮಾಡ್ಬೇಕಂದ್ರೆ ನೀವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಓಕೆ. ಸೊ ನಂತರದಲ್ಲಿ 5E ಕಾನ್ಸೆಪ್ಟ್ ಆದ್ಮೇಲೆ ಅನುಬೋಧನೆ, ಮೈಕ್ರೋ ಟೀಚಿಂಗ್ ಅಂತ ಏನ್ ಕರಿತೀವಿ, ಅನುಬೋಧನೆ ಮೈಕ್ರೋ ಟೀಚಿಂಗ್ ಸ್ಕಿಲ್. ಸೊ ಇದ್ರ ಮೇಲೆ ಕ್ವಶನ್ಸ್ ಆಗಿದಾವೆ. ಸೊ ಅದು ಸೈಕಾಲಜಿಯಲ್ಲಿ ಕೂಡ ಕೇಳ್ತಕ್ಕಂಥದ್ದು ಹಾಗೂ ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ, ನಿಮ್ಮ ಲ್ಯಾಂಗ್ವೇಜ್ ಏನು ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಇದಾವೆ, ಕೋರ್ ಸಬ್ಜೆಕ್ಟ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಅನ್ಬೋದು. ಮೈಕ್ರೋ ಟೀಚಿಂಗ್ ಅಲ್ಲಿ 6 ಸ್ಕಿಲ್ಸ್ಗಳೇನಿದಾವೆ, ಪಾಠ ಪ್ರಸ್ತಾವನೆ ಕೌಶಲ್ಯ ಆಗಿರ್ಬೋದು, ವಿವರಣಾ ಕೌಶಲ್ಯ ಆಗಿರ್ಬೋದು, ನಂತರದಲ್ಲಿ ಆಳವಾದ ಒಂದು ಪ್ರಶ್ನೆ ಶೋಧನಾತ್ಮಕ ಕೌಶಲ್ಯ ಆಗಿರ್ಬೋದು, ಪ್ರಚೋದನ ಬದಲಾವಣೆ ಕೌಶಲ್ಯ ಅಥವಾ ಉದ್ದೀಪನ ಅನುಕ್ರಿಯೆ ಕೌಶಲ್ಯ ಆಗಿರ್ಬೋದು, ಉದಾಹರಣೆಗಳೊಂದಿಗೆ ಪಾಠವನ್ನು ಪರಿಚಯಿಸ್ತಕ್ಕಂಥ ಕೌಶಲ್ಯ ಆಗಿರ್ಬೋದು, ಕಪ್ಪು ಹೊಲಿಗೆ ಕೌಶಲ್ಯ ಆಗಿರ್ಬೋದು. ಅದರಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಅಂಶಗಳೇನಿದಾವೆ, ಸೊ ಅಪೇಕ್ಷಿತ ಅನಪೇಕ್ಷಿತ ಹೇಳಿಕೆಗಳು ಅಂತ ಹೇಳಿದ್ದೆ ನಾನು. ಸೊ ಅಂತ ಒಂದು ಅಂಶಗಳ ಮೇಲೆ ಈಗ ಅದು ವಿವರಣಾ ಕೌಶಲ್ಯದಲ್ಲಿ ಹೇಳಿರ್ತಕ್ಕಂಥದ್ದು. ಪಾಠ ಪ್ರಸ್ತಾವನಾ ಕೌಶಲ್ಯದಲ್ಲಿ ಸೊ ಬರ್ತವೆ ಕೆಲವೊಂದು. ಸೊ ಶಾಬ್ದಿಕವಾಗಿ ಇರ್ತಕ್ಕಂಥ ವರ್ತನೆಗಳು, ಉದಾಹರಣೆಗಳೊಂದಿಗೆ ವಿವರಿಸ್ತಕ್ಕಂಥ ಕೌಶಲ್ಯ, ಇದ್ರ ಮೇಲೆ ಒಂದು ಕ್ವಶನ್ಸ್ ಬರ್ತದೆ. ಮೈಕ್ರೋ ಟೀಚಿಂಗ್ ಇಂಪಾರ್ಟೆಂಟು, ಇದು ನಿಮ್ಮ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಯೂಸ್ ಆಗುತ್ತೆ, ಜೊತೆಗೆ ಏನಾಗುತ್ತೆ ಅಂದ್ರೆ ಸೈಕಾಲಜಿಯಲ್ಲಿ ಕೂಡ ಬರ್ತದೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಅನುಭವಾತ್ಮಕ ಶಂಕುವಿನ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಯಾರ್ದು? ಡೇವಿಡ್ ಕೋಲ್ಬ್ ಅವ್ರದ್ದು. ಡೇವಿಡ್ ಕೋಲ್ಬ್, ಇದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ. ಡೇವಿಡ್ ಕೋಲ್ಬ್ ಅವರು ಏನು ಇದನ್ನ ಇನ್ಡೆಪ್ತ್ ಆಗಿ ನಾನು ಈಗಾಗಲೇ ಕ್ಲಾಸ್ ಮಾಡಿದ್ದೀನಿ. ಅನುಭವಾತ್ಮಕ ಕಲಿಕೆಯ ಬಗ್ಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಸೊ ಲೆನಿನ್ ಅವರ ಒಂದು ಅಧ್ಯಯನದಿಂದ ಇವರು ತೆಗೆದುಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ, ಇದ್ರ ಮೇಲೆ ಏನಾಗುತ್ತಂದ್ರೆ ವಾಸ್ತವ ಅನುಭವಗಳಾಗಿರ್ಬೋದು, ಪ್ರತಿಫಲನಾತ್ಮಕ ವೀಕ್ಷಣೆ ಆಗಿರ್ಬೋದು, ನಂತರಲ್ಲಿ ಅಮೂರ್ತ ಒಂದು ಆಲೋಚನೆ ಆಗಿರ್ಬೋದು, ನಂತರಲ್ಲಿ ಪ್ರಾಯೋಗಿಕರಣ ಆಗಿರ್ಬೋದು. ಸೊ 4 ಹಂತಗಳ ಮೇಲೆ ಒಂದು ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಇದೊಂದು. ನಂತರದಲ್ಲಿ ರಾಬರ್ಟ್ ಗ್ಲೇಸರ್ ಅವರ ಬೋಧನಾ ವಿನ್ಯಾಸ,
ಹಿಂದೆ ಇದನ್ನ ಪದೇ ಪದೇ ಕ್ವಶನ್ ಕೇಳಿದ್ದಾರೆ, ರಾಬರ್ಟ್ ಗ್ಲೇಸರ್ ಅವ್ರದ್ದು. ಇದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ. ರಾಬರ್ಟ್ ಗ್ಲೇಸರ್ ಅವರ ಬೋಧನಾ ವಿನ್ಯಾಸ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಥಾಟ್ಸ್ಗಳು, ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಅಂಶಗಳು. ಇನ್ನೊಂದು ಇತ್ತೀಚೆಗೆ ಒಂದು ಬಹಳ ಮಹತ್ವದ್ದು ಯಾವುದಂದ್ರೆ ಪಠ್ಯಕ್ರಮದ ತತ್ವಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ನೀವು ನೋಡಿರ್ಬೋದು ಮೊನ್ನೆ ಪಠ್ಯಕ್ರಮದ ಒಂದು ತತ್ವಗಳ ಮೇಲೆ ಕ್ವಶನ್ಸ್ ಬರ್ತಿರ್ತಕ್ಕಂಥದ್ದು. ಸೊ ಸಿಂಪಲ್ ಆಗಿ ನೀವು ಕೊನೆಯದಾಗಿ ರಿವಿಷನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಸುರುಳಿ ಉಪಕ್ರಮ ಆಗಿರ್ಬೋದು, ಸ್ಪೈರಲ್ ಅಪ್ರೋಚ್ ಅಂತ ಕರಿತೀವಿ, ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿರ್ಬೋದು, ಅಂತರ್ಗತ ಉಪಕ್ರಮ, ನಂತರದಲ್ಲಿ ಕಂಡು ಬಂದಿರತಕ್ಕಂಥದ್ದು ಯಾವುದು ಅದು ಒಂದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಆಗಿರ್ಬೋದು, ರಚನಾತ್ಮಕ ಉಪಕ್ರಮ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೊಟ್ಟಿದ್ದೆ ನೋಡ್ರಿ ಕನ್ನಡದಲ್ಲಿ. ಏನಂತ ಹೇಳಿ, 8ನೇ ತರಗತಿಗೆ ತಲಕಾಡಿನ ವೈಭವ, 9ನೇ ತರಗತಿಗೆ ಬೆಡಗಿನ ತಾಣ ಜಯಪುರ ಹಾಗೂ 10ನೇ ತರಗತಿ ಲಂಡನ್ ನಗರ ಪಾಠವನ್ನು ಶಿಕ್ಷಕರು ಬೋಧಿಸ್ತಾ ಇದ್ದಾರೆ. ಹಾಗಾದ್ರೆ ಎಂತ ಕಲಿಕೆ ಅಂತಕ್ಕಂಥದ್ದು ಕೇಳಿದ, ಸುರುಳಿ ಉಪಕ್ರಮದಲ್ಲಿ ಬರ್ತಕ್ಕಂಥದ್ದು. ಹೌದಾ? ಅದ್ರ ಜೊತೆಗೆ ಸಮ್ಮಿಳಿತ ವಿಧಾನ, ಏನು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತಕ್ಕಂಥದ್ದು ಹೇಳಿದೆ. ಸೊ ಅದು ಕೂಡ ಅಂತರ್ಗತ ವಿಧಾನ ಅಂತೇಳಿ ಅದರ ಮೇಲೆ ಕೂಡ ಕ್ವಶನ್ಸ್ ಬಂದಿದೆ. ನೀವು ನೋಡಿರ್ಬೋದು 2024ರಲ್ಲಿ ಜಯಭಾರತ ಜನನೀಯ ತನುಜಾತಿ, ಏನು ಕರ್ನಾಟಕದ ನಾಡಗೀತೆ ಇದೆ, ಅದ್ರ ಜೊತೆಗೆ ತಾಯಿಬಾರೆ ಮಗುವತ್ತಿರು ಗೋವಿಂದ ಪೈಯವರವರ ಒಂದು ಪದ್ಯ ಜೊತೆಗೆ ನಾವು ಕುವೆಂಪುರವರ ಪದ್ಯವನ್ನು ಪೂರಕವಾಗಿ ಹೇಳಲಾಯಿತು ಅಂತ ಸಮ್ಮಿಳಿತ ವಿಧಾನದಲ್ಲಿ ಬರ್ತಕ್ಕಂಥದ್ದು. ಸೊ ಪಠ್ಯಕ್ರಮದ ತತ್ವಗಳು ಅದರಲ್ಲೂ ಬರುತ್ತೆ, ಇದರಲ್ಲೂ ಬರ್ತಕ್ಕಂಥದ್ದು. ನೆಕ್ಸ್ಟ್ RT ರೈಟ್ ಟು ಎಜುಕೇಶನ್ ಆಕ್ಟ್ ಮೇಲೆ ಸ್ವಲ್ಪ ಗಮನ ಹರಿಸಿ. ಅದ್ರ ಜೊತೆಗೆ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಲ್ಲೂ ಕೇಳ್ತಾರೆ, ಇಲ್ಲೂ ಕೇಳ್ತಾರೆ. ಈಗ ನಿಜ ಜೀವನ ಶಾಲೆಯ ಒಂದು ಜ್ಞಾನವನ್ನ ನಿಜ ಜೀವನದ ಜ್ಞಾನ ಜೊತೆಗೆ ಹೊಂದಿಸ್ಕೊಳ್ತಕ್ಕಂಥದ್ದು ಅಂತ ಪದೇ ಪದೇ ಕ್ವಶನ್ಸ್ ಆಗಿದೆ ಇದು. ಹೌದಾ? ಸೊ ಇದ್ರ ಮೇಲೆ ಸ್ವಲ್ಪ ನೀವು ಗಮನಿಸ್ತಕ್ಕಂಥದ್ದು. ಇನ್ನು ಕನ್ನಡದಲ್ಲಿ ವಿಶೇಷವಾಗಿ ನೋಡಿದ್ರೆ ಒಂದು ಕೌಶಲ್ಯಗಳು, ಭಾಷಾ ಕೌಶಲ್ಯಗಳು ಏನಿದಾವೆ. ಹೌದಾ? ಸೊ ಬೇಸಿಕ್ ಆಗಿ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾನೆ. ಹೌದಾ? ಅದು ಉತ್ಪಾದನಾತ್ಮಕ ಕೌಶಲ್ಯಗಳಾಗಿರ್ಬೋದು ಅಥವಾ ಸ್ವೀಕೃತ ಮತ್ತು ಇನ್ನೊಂದು ಯಾವ್ದು ಬರ್ತದೆ, ಉತ್ಪಾದನಾತ್ಮಕ ಕೌಶಲ್ಯಗಳು ಅಂತ ಬರ್ತದೆ, ಗ್ರಹಣ ಕೌಶಲ್ಯಗಳು ಅಂತ ಬರ್ತದೆ. ಹೌದಾ? ಸೊ ಅಲ್ಲಿ ಓದು ಉಮಾಬಾ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಳಿದ್ದೆ ನಿಮಗೆ. ಯಾರು ಯೂಟ್ಯೂಬ್ ಅನ್ನ ನೋಡಿದ್ರಿ ಅದರಲ್ಲಿ ತುಂಬಾ ಡೆಪ್ತ್ ಆಗಿ ಈ ಒಂದು ಟಾಪಿಕ್ ಅನ್ನ ಕಾಣೋ ಒಂದು ಬೋಧನಾಶಾಸ್ತ್ರವನ್ನು ಕೊಟ್ಟಿದ್ದೀನಿ. ಉತ್ಪಾದಕ ಕೌಶಲ್ಯಗಳಲ್ಲಿ ಮಾತನಾಡುವಿಕೆ ಮತ್ತು ಬರೆಯುವಿಕೆ ಅಂತಕ್ಕಂಥದ್ದು ಬರ್ತದೆ. ನಂತರದಲ್ಲಿ ಆವೋಸಿ ಅಂತಕ್ಕಂಥದ್ದನ್ನು ಹೇಳಿದೆ, ಆವೋಸಿ. ಸೊ ಆಲಿಸುವಿಕೆ ಮತ್ತು ಓದುವಿಕೆ ಮತ್ತು ಸ್ವೀಕೃತಿ, ಆಲಿಸುವಿಕೆ ಮತ್ತು ಓದುಗಾರಿಕೆ ಅಂತಕ್ಕಂಥದ್ದು ಸ್ವೀಕೃತ ಕೌಶಲ್ಯಗಳಲ್ಲಿ ಬರ್ತಕ್ಕಂಥದ್ದು. ಇದ್ರ ಮೇಲೆ ಸ್ವಲ್ಪ ಭಾಷಾ ಕೌಶಲ್ಯಗಳ ಒಂದು ಲಕ್ಷಣಗಳ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಇನ್ನು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೋಧನಾ ಪದ್ಧತಿಗಳು ನೋಡ್ರಿ. ಬೋಧನಾ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಈ ಬೋಧನಾ ಪದ್ಧತಿಗಳ ಮೇಲೆ ಕೂಡ ಕ್ವಶನ್ಸ್ ಏನಂದ್ರೆ ಬರ್ತಾ ಇದ್ದಾವೆ. ಇದು ನಿಮ್ಗೆ ಗೊತ್ತಿರಲಿ. ಮೆಥಡ್ಸ್ ಆಫ್ ಟೀಚಿಂಗ್ ಅಲ್ಲಿ ವಿಶೇಷವಾಗಿ ಅನುಗಮನ ನಿಗಮನದ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದಾನೆ. ಈಗ ಫಾರ್ ಎಕ್ಸಾಂಪಲ್ ಶಿಕ್ಷಕರು ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ನಿಯಮದ ಕಡೆಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೌದಾ? ಹಾಗಾದ್ರೆ ನಿಗಮನ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ಸ್ ತುಂಬಾ ಜನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೋತಾರೆ. ಸೊ ಯಾವ್ದಂದ್ರೆ ಅನುಗಮನ ಪದ್ಧತಿ ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗತ್ತೆ. ಹೌದಾ? ಆದ್ರೆ ನಿಗಮನ ಪದ್ಧತಿ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗತ್ತೆ. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತಾರೆ. ಸೊ ಇದೊಂದು ನಿಮಗೆ ಗೊತ್ತಿರಲಿ. ಈ ರೀತಿಯಾಗಿ ಸಾಕಷ್ಟು ಬೋಧನಾ ಪದ್ಧತಿಗಳಿದಾವೆ. ಆ ಬೋಧನಾ ಪದ್ಧತಿಗಳ ಮೇಲೆ ಗಮನ ಹರಿಸ್ತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಂದು ಹಾಟ್ ಟಾಪಿಕ್ ಬಂದ್ಬಿಟ್ಟು ಎಲ್ಲ ಕಡೆ ಕೇಳ್ತಾನೆ, ಸಮಸ್ಯೆ ಪರಿಹಾರ ವಿಧಾನ ಅಂತ ಹೇಳಿ. ಹೌದಾ? ಸಮಸ್ಯೆ ಪರಿಹಾರ ವಿಧಾನ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಇದು ಸ್ವಲ್ಪ ನಿಮಗೆ ಗೊತ್ತಿರಲಿ. ನಂತರದಲ್ಲಿ ಇನ್ನೊಂದು ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು, ಕ್ರಿಯಾ ಸಂಶೋಧನೆ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಇಂಪಾರ್ಟೆಂಟ್ ಇದು ಕೂಡ. ಈ ಟಾಪಿಕಲ್ಲೆಲ್ಲ ಅಲ್ಲೂ ಕೂಡ ನಿಮಗೆ ಬರ್ಬೋದು. ಹೌದಾ? ಇನ್ನೊಂದು ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರ್ತದೆ, ಮಾಡೋದ್ರ ಮೂಲಕ ಕಲಿಕೆ. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ. ಸೊ ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಮೇಲೆ ಈ ಕ್ವಶನ್ಸ್ ಬಂದಿರತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಇದು ಬಹಳ ಇಂಪಾರ್ಟೆಂಟ್, ಮಾಡೋದ್ರ ಮೂಲಕ ಕಲಿಕೆ. ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳಿದಾರೆ ಪದೇ ಪದೇ. ಇನ್ನೊಂದು ಪ್ರೋಗ್ರೆಸಿವ್ ಎಜುಕೇಶನ್, ಪ್ರಗತಿಶೀಲ ಶಿಕ್ಷಣ, ಲಕ್ಷಣಗಳ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಪ್ರಗತಿಶೀಲ ಶಿಕ್ಷಣ, ಹೌದಾ? ಅದು ಚಟುವಟಿಕೆ ಪ್ರಾಧಾನ್ಯತೆ ಕೊಡ್ತದೆ, ಸಾಮಾಜಿಕ ಕಲಿಕೆಯಾಗಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಜಾನ್ ಡ್ಯೂಯರ್ ಒಂದು ಪ್ರಮುಖ ಪರಿಕಲ್ಪನೆ ಆಗಿತ್ತು ಅಂತ ಹೇಳ್ತೀವಿ. ಲರ್ನಿಂಗ್ ಬೈ ಡೂಯಿಂಗ್ ಬೇಸಿಸ್ ಮೇಲೆ ಇರ್ತದೆ ಅಂತಕ್ಕಂಥದ್ದು. ನಮ್ಮ ವೇಳಾಪಟ್ಟಿ ಮತ್ತು ನಮ್ಮ ಪಠ್ಯಕ್ರಮಕ್ಕೆ ಹೆಚ್ಚು ಮಹತ್ವ ಕೊಡುತ್ತೆ ಅಂತಕ್ಕಂಥದ್ದನ್ನ ನೋಡಿದೀವಿ. ಹೌದಾ? ಸೊ ಇದು ಪ್ರಗತಿಶೀಲ ಶಿಕ್ಷಣ, ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತದೆ ಅಂತಕ್ಕಂಥದ್ದು. ಪಠ್ಯ ಪುಸ್ತಕ ಪದ್ಧತಿ ನಿರಾಕರಿಸ್ತದೆ ಅಂತಕ್ಕಂಥದ್ದು. ಹೌದಾ? ಸೊ ಇದು ಮಹತ್ವದ್ದಾಗತ್ತೆ. ಸೊ ಪ್ರಗತಿಶೀಲ ಶಿಕ್ಷಣ ಇದು ಕೇವಲ ಒಂದು ಸೈಕಾಲಜಿಯಲ್ಲಿ ಮಾತ್ರ ಮಾತಾಡ್ತಾ ಇಲ್ಲ ನಾನು. ಇನ್ನಿತರ ಸಬ್ಜೆಕ್ಟ್ಸ್ಗಳಲ್ಲಿ ಕೂಡ ಏನಾದ್ರು ಲಿಂಕ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳು, ಕ್ರಿಯಾ ಸಂಶೋಧನೆ, ಸಮಸ್ಯೆ ಪರಿಹಾರ ಆಗಿರ್ಬೋದು, ಬೋಧನಾ ಪದ್ಧತಿಗಳಾಗಿರ್ಬೋದು, ಇದ್ರ ಮೇಲೆ ಸ್ವಲ್ಪ ಪದೇ 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 ಕ್ವಶನ್ಸ್ಗಳು ರಿಪೀಟ್ ಆಗಿದಾವೆ. ಹೌದಾ? ಸೊ ಇನ್ನೂ ಸಾಕಷ್ಟು ವಿಷಯಗಳಿದಾವೆ. ಬಟ್ ನೀವು ಏನ್ ಮಾಡ್ಬೇಕಂದ್ರೆ ಕೊನೆಯದಾಗಿ 2014ರಿಂದ 2025ರವರೆಗೆ 2024 25 ಇನ್ನೂ ನಡೆದಿಲ್ಲ, 24ರವರೆಗೆ ಕ್ವಶನ್ಸ್ ಪೇಪರ್ಸ್ ಏನಿದಾವೆ ಒಂದು ಬಾರಿ ನೋಡ್ಕೊಡ್ರಿ.
ಅದರಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ಒಂದು ಸ್ವಲ್ಪ ನೀವು ಪರೀಕ್ಷೆಗೆ ಹೋಗೋ ಮುನ್ನ ಒಂದು 2 ದಿನ ಏನು ಮಾಡಿರಿ ಅಂದರೆ ಅದನ್ನು ರಿವಿಷನ್ ಮಾಡ್ತಕ್ಕಂಥದ್ದು. ಇದಕ್ಕೇನು ಮಾಹಿತಿ ಎಲ್ಲಿಂದ ತಕ್ಕೋಬೇಕು, ಇದಕ್ಕೆ ಮಾಹಿತಿಗಳನ್ನ ಗ್ಯಾದರ್ ಮಾಡ್ಕೊಂಡು ಅದನ್ನು ನೀವು ಏನು ಮಾಡ್ಕೋಬೇಕಂದ್ರೆ ಓದ್ಕೋಬೇಕು ಕೊನೆಯದಾಗಿ. ಹೌದಾ? ಪ್ಯಾಸೇಜಸ್ಗೆ ಕನ್ನಡದಲ್ಲಿ ಕೂಡ ನೀವು ನೋಡಿರ್ಬೋದು, ತುಂಬ ಜನ ಪ್ಯಾಸೇಜಸನ್ನು ಓದ್ಕೊಂಡಿರ್ತೀರಿ. ಬಟ್ ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದು, ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಅಲಂಕಾರದ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿಲ್ಲ, ಆದರೆ ಸಮ್ ಟೈಮ್ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಗಣಗಳ ಮೇಲೆ, ಹೌದಾ? ಸೊ ಗಣಗಳ ಮೇಲೆ ವಿಶೇಷವಾಗಿ ಕ್ವಶನ್ಸನ್ನು ಕೇಳಿರ್ತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಸೊ ಆ ಗಣಗಳನ್ನು ವಿಂಗಡಿಸ್ತಕ್ಕಂಥ ಯಾವುದೇ ಒಂದು ಶಬ್ದ ಕೊಟ್ಬಿಟ್ಟು ಇದರ ವಿಂಗಡಣೆ ಮಾಡಿರಿ ಅಂತಕ್ಕಂಥದ್ದನ್ನ ಕೇಳ್ತಾನೆ. ಆಮೇಲೆ ಪ್ಯಾಸೇಜಲ್ಲಿರ್ತಕ್ಕಂಥ ಅರ್ಥಗಳಾಗಿರ್ಬೋದು ಅಥವಾ ಹೇಳಿಕೆಗಳ ಮೂಲಕದಲ್ಲಿ ಸರಿ ಉತ್ತರ ಆಗಿರ್ಬೋದು, ಅದನ್ನೆಲ್ಲರೂ ಕೂಡ ನೀವು ಮಾಡ್ತೀರಿ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಕ್ವಶನ್ಸ್ ಯಾವ ಪದೇ ಪದೇ ರಿಪೀಟ್ ಆಗಿದಾವೆ ನೋಡ್ರಿ, ಅದ್ರ ಮೇಲೆ ಸ್ವಲ್ಪ ಆ ಟಾಪಿಕ್ಸ್ಗಳ ಮೇಲೆ, ಕ್ವಶನ್ಸ್ ಮೇಲೆ ಗಮನ ಹರಿಸೋದು ಬೇಡ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕ್ವಶನ್ ಪೇಪರ್ ತಗೋತಾರೆ, ಅದೇ ಕ್ವಶನ್ ರಿಪೀಟ್ ಆಗತ್ತೆ ಅಂತ ಹೇಳಿ ಕ್ವಶನ್ ಪೇಪರ್ ತಗೊಳ್ತಕ್ಕಂಥದ್ದು, ಕ್ವಶನ್ ಪೇಪರ್ ಓದೋದು, ಅದೇ ಕ್ವಶನ್ಸ್ ಬೀಳುತ್ತೆ ಅಂತಲ್ಲ, ಆ ಬೇಸಿಸ್ ಮೇಲೆ ಇನ್ನಿತರ. ಈಗ ನಾನು 4 ಆಯ್ಕೆಗಳನ್ನು ಮೊನ್ನೆ ನಾನು ಹೇಳಿದೆ ನಿಮಗೆ, ಸುರುಳಿ ಉಪಕ್ರಮ, ಸಮ್ಮಿಲಿತ ಉಪಕ್ರಮ, ರಚನಾತ್ಮಕ ಉಪಕ್ರಮ. ಸೊ ಈ 3 ಅಂಶಗಳು ಗೊತ್ತಿದ್ದಾಗ ನಿಮಗೆ ಕ್ವಶನ್ಸ್ ಹೆಂಗೆ ಬಂದರೂ ಕೂಡ ನೀವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಾಂದ್ರೆ ಕ್ವಶನ್ಸ್ ಕಾಂಪ್ಲಿಕೇಟೆಡ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕರ್ನಾಟಕ ಅಕಾಡೆಮಿಯಲ್ಲಿ ನಿಮ್ಮೆಲ್ಲರಿಗಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಉಚಿತವಾಗಿ ಟೆಸ್ಟನ್ನು 150 ಅಂಕಗಳಿಗೆ ನಡೆಸ್ತಾ ಇದ್ದೀವಿ. ಕಂಪ್ಲೀಟಾಗಿ ಫ್ರೀ ಇರುತ್ತೆ. 2 ಮಾಡೆಲ್ ಕ್ವಶನ್ ಪೇಪರ್ಸನ್ನು 150 ಡಿಪಾರ್ಟ್ಮೆಂಟ್ ಅವರ ಏನು ಕರಿಕ್ಯುಲಮ್ ಇದೆ ಅದರ ಮುಖಾಂತರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಫ್ರೇಮ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಅದನ್ನು ನೀವು ಟೆಸ್ಟನ್ನು ಅಟೆಂಡ್ ಮಾಡಿ ನಿಮ್ಮ ಸ್ಕೋರನ್ನು ಕೂಡ ನೀವೇನು ಮಾಡ್ಕೋಬೋದು, ನೋಡ್ಕೋಬೋದಾಗಿರುತ್ತೆ. ಸೊ ಕೆಲಸದ ಒತ್ತಡದಿಂದ ಹಾಗೂ ಈಗೇನು ಚುನಾವಣಾ ಆಯೋಗದ ಒಂದು ಕೆಲಸವನ್ನು BLO ಆಗಿರೋದ್ರಿಂದ ಹಾಗೂ ಶಾಲೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಇರೋದ್ರಿಂದ ಏನಾಗಿದೆ ಅಂದರೆ ಕಂಟಿನ್ಯೂಸ್ ಆಗಿ ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಅದಕ್ಕೆ ನಾನು ನಿಮಗೆ ಕ್ಷಮೆನ ಕೇಳ್ತೀನಿ. ಕಂಟಿನ್ಯೂ ಆಗಿ ಕ್ಲಾಸಸ್ಸನ್ನು ಕೊಡಬೇಕಾಗಿತ್ತು, ಬಟ್ ಸಾಕಷ್ಟು ಕೆಲಸದ ಒತ್ತಡದಲ್ಲಿ ಇರೋದ್ರಿಂದ ತರಗತಿಗಳನ್ನ ಕಂಟಿನ್ಯೂಸ್ ಆಗಿ ಕೊಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಆದರೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಏನಿದಾವೆ ಅದನ್ನು ಕೊಟ್ಟಿದ್ದೀವಿ. ಈಗ ಕಲಿಕೆ ಸಿದ್ಧಾಂತಗಳು ಕೂಡ ನೋಡ್ರಿ, ಅದು ಒಂದು ಕ್ವಶನ್ನು ಪದೇ ಪದೇ ಕೇಳ್ತಕ್ಕಂಥದ್ದು. ಹೌದಾ? ಬುದ್ಧಿಶಕ್ತಿಯ ಮೇಲೆ ಪದೇ ಪದೇ ಕ್ವಶನ್ಸನ್ನು ಬಂದಿರತಕ್ಕಂಥದ್ದು. ಕಲಿಕೆ ಸಿದ್ಧಾಂತಗಳಾಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಬುದ್ಧಿಶಕ್ತಿ ಮಾಪನ ಆಗಿರ್ಬೋದು. ಹೌದಾ? ಇನ್ನು ರಕ್ಷಣಾ ತಂತ್ರಗಳು ಅಂದರೆ ಸೈಕಾಲಜಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಇವಂತೂ ಮೇಲೆ ಏನು ಹೇಳಿದೆ ಎಲ್ಲನೂ ಕಾಮನ್ ಆಗಿ ಎಲ್ಲದರ ಕಡೆ ಕೇಳ್ತಾರೆ ಇವು ಟಾಪಿಕ್ಗಳು ಏನಿದಾವೆ. ಆದರೆ ಈಗ ಏನು ಹೇಳ್ತಾ ಇದ್ದೀನಿ, ಪದೇ ಪದೇ ರಕ್ಷಣಾ ತಂತ್ರಗಳು ಅಂತಕ್ಕಂಥದ್ದು, ಬುದ್ಧಿಶಕ್ತಿ ಅಂತಕ್ಕಂಥದ್ದು. ಹೌದಾ? ಆಮೇಲೆ ಮೌಲ್ಯಮಾಪನದ ಒಂದು ತತ್ವಗಳು ಏನು ಬರ್ತವೆ, ಮೌಲ್ಯಮಾಪನದ ವಿಧಾನಗಳು ಏನು ಬರ್ತವೆ, ಮೌಲ್ಯಮಾಪನದ ವಿಧಗಳು ಏನು ಬರ್ತವೆ. ಸೊ ಅದ್ರ ಮೇಲೆ ಕ್ವಶನ್ಸನ್ನು ಜಾಸ್ತಿ ಕೇಳಿದಾನೆ, ಸ್ವಲ್ಪ ಅದ್ರ ಮೇಲೆ ಗಮನ ಇರಲಿ. ಕಲಿಕೆ ಸಿದ್ಧಾಂತಗಳಲ್ಲಿ ಬಂಡರು ಅವ್ರದ್ದು ಜಾಸ್ತಿ ಕೇಳಿದಾನೆ, ಅದರ ಅರ್ಥ ಅದೇ ಬರ್ತದೆ ಅಂತಲ್ಲ. ಅಂದರೆ ನಿಮ್ಗೆ ಎಲ್ಲದರ ಕಲಿಕೆಗಳು ಸ್ವಲ್ಪ ಸ್ವಲ್ಪ ಮಾಹಿತಿ ಇದ್ದರೆ ನಾವು ಏನು ಮಾಡ್ಬೋದು, ಈಸಿಯಾಗಿ ಟಚ್ ಮಾಡ್ಬೋದು ಅಂತ ಅರ್ಥ. ಸೊ ಒಂದು ಬಾರಿ ಕ್ವಶನ್ ಪೇಪರ್ ನೋಡ್ರಿ. ಸೊ ಫ್ರೀಯಾಗಿ ಎಲ್ಲ ಕ್ವಶನ್ ಪೇಪರ್ನ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಆ್ಯಡ್ ಮಾಡಿದ್ದೀವಿ, ನೀವು ಅಲ್ಲಿ ಫ್ರೀಯಾಗಿ ಅಟೆಂಡ್ ಮಾಡ್ಬೋದು. ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತಾ ಇದೀವಿ, ಅದನ್ನು ನೋಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಂದು ವಿಡಿಯೋಗಳನ್ನ ತರತಕ್ಕಂಥ ಪ್ರಯತ್ನವನ್ನು, ಅಪ್ಕಮಿಂಗ್ ಏನೋ ನೋಟಿಫಿಕೇಶನ್ಸ್ಗಳು ಬರ್ತಾ ಇದ್ದಾವೆ, ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ನಮಸ್ಕಾರಗಳು.